ಈಗಾಗಲೇ ಮಂಗಳೂರು ಕರ್ನಾಟಕದ ಮಂಗಳೂರು ಜಿಲ್ಲೆಯಲ್ಲಿ ಮೀನು ಹಿಡಿಯುವ ಧಕ್ಕೆಯಲ್ಲಿ ಈಗಾಗಲೇ ಸಮಸ್ಯೆ ಆದದ್ದು ಈಗಾಗಲೇ ಮಾಧ್ಯಮದ ಮುಖಾಂತರ ನಿಮಗೆಲ್ಲ ಗೊತ್ತಿದೆ. ಸಮಸ್ಯೆ ಏನಂತ ಹೇಳಿದರೆ ಇದಕ್ಕೆ ನೇರ ಹೊಣೆ ರಾಜ್ಯ ಸರ್ಕಾರವೇ. ಯಾಕಂತ ಹೇಳಿದರೆ ಅಭಿವೃದ್ಧಿ ಕುಂಠಿತವಾದಲ್ಲಿ ಜನರ ಜೀವನಕ್ಕೆ ಧಕ್ಕೆ ಬರ್ತದೆ ಹೇಳೋದಕ್ಕೆ ಇದೇ ಸಾಕ್ಷಿ. ಮೀನು ಹಿಡಿಯುವುದರಲ್ಲಿ ತನ್ನ ಹೊಟ್ಟೆಪಾಡಿಗಾಗಿ ರಾಜ್ಯ ಬಿಟ್ಟು ಜಿಲ್ಲೆ ಬಿಟ್ಟು ಬಂದು ತನ್ನ ಕುಟುಂಬವನ್ನೇ ಬಿಟ್ಟು ರಾತ್ರಿ ಹಗಲು ತಮ್ಮ ಹೊಟ್ಟೆಪಾಡಿಗಾಗಿ ಜನರು ದುಡಿತಾರೆ. ಆದರೆ ಈ ರಾಜ್ಯ ಸರ್ಕಾರದ ಅಭಿವೃದ್ಧಿ ಮಾಡದೆ, ಆ ಮೀನುಗಾರಿಕೆ ಇಲಾಖೆಯವರಲ್ಲಿ ಅಭಿವೃದ್ಧಿ ಮಾಡದೆ ಇವತ್ತೊಂದು ಜೀವವನ್ನು ನಾವು ಕಳ್ಕೊಂಡಿದ್ದೇವೆ. ಯಾಕಂತ ಹೇಳಿದರೆ ಕರೆಂಟ್ ಕಂಬ ಬೀಳ್ತಂತ ಹೇಳಿದರೆ ಇದಕ್ಕೆ ಮುಖ್ಯ ಕಾರಣ ಮೀನುಗಾರಿಕೆ ಇಲಾಖೆ ಮತ್ತು ಸರ್ಕಾರ. ಅಭಿವೃದ್ಧಿ ಮಾಡದೆ ಜನರ ಜೀವನ ಹೇಗೂ ಆಗ್ತದೆ ಅಂತೇಳಿ ಮಾಡಿಕೊಂಡು ಹೋದರೆ ಈ ರೀತಿ ಎಷ್ಟು ಜೀವಗಳನ್ನು ಪಡೀಲಿಕ್ಕಿದ್ದೀರಿ. ಆದರೂ ಆ ಜೀವ ನಿನ್ನೆ ಇಂದಿಗೆ 48 ಗಂಟೆಗಳಾದರೂ ಕೂಡ ಸರ್ಕಾರ ಆ ವ್ಯಕ್ತಿಗೆ ಯಾವುದೇ ರೀತಿಯ ಪರಿಹಾರವನ್ನು ಇನ್ನೂ ಘೋಷಣೆ ಮಾಡಲಿಲ್ಲ. ಸರ್ಕಾರ ಘೋಷಣೆ ಮಾಡೋ ಮುಂಚೆ ಸ್ಥಳೀಯ ಪ್ರತಿನಿಧಿಗಳಾಗಲಿ ಇಲಾಖೆಯವರಾಗಲಿ ಯಾರು ಕೂಡ ಇದರ ಬಗ್ಗೆ ಯಾಕೆ ನೀವು ಮಾತಾಡ್ತಿಲ್ಲ, ಸರ್ಕಾರದಿಂದ ಸಿಗುವಂಥ ಯಾವುದೇ ರೀತಿಯ ಒಂದು ಅವರಿಗೆ ಪರಿಹಾರವನ್ನು ನೀವು ಯಾಕೆ ಘೋಷಿಸ್ತಾ ಇಲ್ಲ. ಸರ್ಕಾರ ತುರ್ತಾಗಿ ಘೋಷಿಸಲೇಬೇಕು. ಇಲ್ಲದಿದ್ದರೆ ಅಲ್ಲಿಯ ಅಭಿವೃದ್ಧಿ ಸಮಿತಿಯವರೊಟ್ಟಿಗೆ ಸೇರಿಕೊಂಡು ನಾವು ಉಗ್ರ ರೀತಿಯಲ್ಲಿ ಹೋರಾಟ ಮಾಡಬೇಕಾಗ್ತದೆ. ಹಾಗಾಗಿ ನಾನು ಹೇಳೋದು ತಲಾ 25 ಲಕ್ಷ ರೂಪಾಯಿ ಆದರೂ ನೀವು ಘೋಷಣೆ ಮಾಡಲೇಬೇಕು. ಅವರಿಗೆ 3 ಮಕ್ಕಳಿದ್ದು ಬೇರೆ ರಾಜ್ಯದವರಂತೇಳಿ ಅವರನ್ನು ಯಾವುದೇ ರೀತಿಗೆ ನೀವು ಹಿಂದೇಟು ಹಾಕಬಾರ್ದು. ಯಾರೇ ರಾಜ್ಯದವರಾದರೂ ಕೂಡ ಕರ್ನಾಟಕದಲ್ಲಿ ಅವರು ಮಂಗಳೂರಲ್ಲಿ ಧಕ್ಕೆಯಲ್ಲಿ ಕೆಲಸ ಮಾಡಿದ ಕಾರಣ ಅವರಿಗೆ ತುರ್ತಾಗಿ ನೀವು ಪರಿಹಾರವನ್ನು ಘೋಷಣೆ ಮಾಡಲೇಬೇಕು. ಇಲ್ಲದಿದ್ದರೆ ಹೋರಾಟ ಖಚಿತ ಅಂತೇಳಿ ಈ ಮೂಲಕ ನಾನು ಆಗ್ರಹಿಸ್ತೇನೆ.